ಬೇಜಾರು ಅನ್ಸುತ್ತೆ ಈ ರೀತಿಯ ಸಾವುಗಳನ್ನು ನೋಡಿದಾಗ. ಇದಕ್ಕೆ ಕಾರಣ ಏನು? ಒಂದು ಕಂಪ್ಲಿಸೆನ್ಸಿ. ವಿಮಾನ ಪ್ರಯಾಣ ತಾನೇ ನಡೆಯುತ್ತೆ, ದಟ್ ಈಸ್ ದ ಸೇಫೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಅನ್ನೋ ಥರದ್ದು. ಒಬ್ಬ VVIP ಎಂಥ ವಿಮಾನದಲ್ಲಿ ಪ್ರಯಾಣಿಸಬೇಕು, ಅವ್ರನ್ನ ಕರ್ಕೊಂಡು ಹಾರೋ ಪೈಲಟ್ ಹೆಂಗಿರಬೇಕು ಅನ್ನೋ ವಿಷಯದಲ್ಲಿ ಸ್ಟ್ರಿಂಜೆಂಟ್ ರೂಲ್ಸ್ ಇದ್ದಾವೆ. ಆ ವಿಮಾನ ಲ್ಯಾಂಡ್ ಮಾಡೋ ಏರ್ ಸ್ಟ್ರಿಪ್ಪು ಏರ್ಪೋರ್ಟು ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಏನೂ ರೂಲ್ಸ್ ಇಲ್ವಾ? ನಂಗೆ ಶಾಕ್ ಆಯ್ತು ಅದನ್ನು ನೋಡಿ. ಅಲ್ಲಿ ಒಂದು ಇನ್ಸ್ಟ್ರೂಮೆಂಟಲ್ ಲ್ಯಾಂಡಿಂಗ್ ಸಿಸ್ಟಮ್ ಇಲ್ಲ. ಇನ್ಸ್ಟ್ರೂಮೆಂಟಲ್ ಲ್ಯಾಂಡಿಂಗ್ ಸಿಸ್ಟಮು ಅದು ಇಲ್ಲದೆ ಹೋದರೆ ಪೈಲಟ್ಗಳಿಗೆ 5 ಕಿಲೋಮೀಟರ್ ಕ್ಲಿಯರಾಗಿ ಕಾಣಿಸ್ಬೇಕಂತೆ, 5 ಕಿಲೋಮೀಟರ್ ದೂರದ ತನಕ ಕಾಣಿಸ್ಬೇಕು. ಅದು ಇದ್ದರೆ, ವಿಂಗ್ ಕಮಾಂಡರ್ ಸುದರ್ಶನ್ ಅವ್ರು ಹೇಳಿದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ, ಅದಿದ್ದರೆ ಬರೀ 75 ಮೀಟರ್ ವಿಸಿಬಿಲಿಟಿ ಇದ್ದರೂ ಕೂಡ ಸುರಕ್ಷಿತವಾಗಿ ವಿಮಾನವನ್ನು ಇಳಿಸ್ಬೋದು. ಬರೀ 75 ಮೀಟರ್ ತನಕ ಕಾಣಿಸ್ತಿದ್ರೆ ಸಾಕು. ಅಂದರೆ ಒಂದು ಸಲ ಆ ಇನ್ಸ್ಟ್ರೂಮೆಂಟಲ್ ಲ್ಯಾಂಡಿಂಗ್ ಸಿಸ್ಟಮ್ನ ಕೈಗೆ ವಿಮಾನವನ್ನು ಕೊಟ್ಟು ಪೈಲಟ್ ಕೂತ್ಕೊಂಡ್ಬಿಟ್ರೆ ಆ ಸಿಸ್ಟಮು ವಿಮಾನವನ್ನು ತನ್ನ ಕಂಟ್ರೋಲಿಗೆ ತಗೊಂಡು ಸೇಫಾಗಿ ಇಳಿಸ್ಕೊಳ್ಳುತ್ತಂತೆ. ಏರ್ಪೋರ್ಟ್ನಲ್ಲಿ ಇಳಿಸ್ಕೊಳ್ಳುತ್ತಂಥದ್ದು ಸೇಫಾಗಿ, ಕರೆಕ್ಟಾಗಿ ಅಲೈನ್ ಮಾಡುತ್ತೆ ವಿಮಾನವನ್ನು. ನೀವು ಲಾಸ್ಟ್ ಇನ್ನೇನು ಪೂರ್ತಿ ಮಂಜಿದೆ, ಇನ್ನೇನು ರನ್ವೇ ಬಂತು ಅನ್ನೋವಾಗ ನೋಡಿದ್ರೂ ನೀವು ಇರೋ ವಿಮಾನ ಸುರಕ್ಷಿತವಾಗಿ ಇಳಿಯುತ್ತೆ. ಅಂಥದ್ದೊಂದು ಸಿಸ್ಟಮ್ ಇಲ್ಲದೆ ಇರೋ ಏರ್ ಸ್ಟ್ರಿಪ್ನಲ್ಲಿ ವಿಮಾನವನ್ನು ಲ್ಯಾಂಡ್ ಮಾಡೋದಕ್ಕೆ ಹೋಗಿದ್ರು. ಅಫ್ಕೋರ್ಸ್ ಅದು ಎಷ್ಟು 100 ಸಲ ಇಲ್ಲಿಗೆ ಅಜಿತ್ ಪವಾರ್ ಹಾರಿದಾರೋ, ಅದು ಎಷ್ಟು 100 ಸಲ ಸೇಫಾಗಿ ಬಂದಿದ್ದಾರೋ ಗೊತ್ತಿಲ್ಲ ನಮಗೆ. ಅಪಘಾತ ಆದಾಗಲೇ ತಾನೇ ಇಂಥವೆಲ್ಲ ಮಾತು ಬರೋದು. ಆ ರಾಜಕಾರಣಿಗಳಿಗೂ ಒಂದಿರುತ್ತೆ, ಲೇಟ್ ಆಗ್ಬಿಡ್ತು, ಜನ ಕಾಯ್ತಿದ್ದಾರೆ. ಇಲ್ಲಿಂದ ಫೋನ್ ಬೇರೆ ಹೋಗ್ತಿರ್ತಾವೆ ಅವ್ರಿಗೆ, ಸರ್ ಎಲ್ಲಿದ್ದೀರಿ ಸರ್, ಎಲ್ಲಿ ತನಕ ಬಂದ್ರಿ ಸರ್, ಲಕ್ಷಾಂತರ ಜನ ಸೇರಿಬಿಟ್ಟಿದ್ದಾರೆ ಸರ್, ಜನ ಕೂಗಾಡ್ತಿದ್ದಾರೆ ಸರ್, ಬನ್ನಿ ಸರ್ ಬೇಗ ಅಂತ. ಒಂದೊಂದು ಸಲ ಪೈಲಟ್ಗಳು ಹೇಳ್ತಾರೆ, ಬೇಡ ಸರ್ ವೆದರ್ ಸರಿ ಇಲ್ಲ, ನಡ್ರಯ್ಯ ಹೋಗೋಣ ಅಂತ ಅಂದಿದ್ರೆ ಗೊತ್ತಿಲ್ಲ ಏನೇನು ಅಂತ. ನೋಡಿ, ಅನ್ಯಾಯವಾಗಿ ಒಂದು ಪ್ರಾಣ ಹೋಗ್ಬಿಡ್ತು, ಒಂದು ಪ್ರಾಣ. ಇವತ್ತು ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ಎರಡೂ ಕಡೆ ಸಂತಾಪ ಸೂಚಿಸಲಾಯಿತು. ಕರ್ನಾಟಕ ವಿಧಾನಸಭೆ ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ. ವಿಧಾನಸಭೆಯಲ್ಲಿ UT ಖಾದರ್ ಪ್ರಸ್ತಾಪಿಸಿದ್ರು. 1 ನಿಮಿಷದ ಮೌನ ಆಚರಣೆ ಮಾಡಲಾಯಿತು. ಆ ನಂತರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾದಿಯಾಗಿ ಅನೇಕ ಹಿರಿಯರು ಮಾತಾಡಿದ್ರು. ಕೇಳಿಸ್ಕೊಳ್ಳಿ. ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆ ಸಾಕಷ್ಟು ಸುಮಧುರ ಭಾವನೆಯಿಂದ ಇದ್ದವರು. ನಾವು ದೂದ್ಗಂಗಾ ಪ್ರಾಜೆಕ್ಟನ್ನು ಮಾಡುವಂಥ ಸಂದರ್ಭದಲ್ಲಿ ಪದಮ್ ಸಿಂಗ್ ಅವರು ಅವಾಗ ನೀರಾವರಿ ಸಚಿವರಾಗಿದ್ದರೂ ಸಹಿತ, ವಿಲಾಸರಾವ್ ದೇಶ್ಮುಖ್ ಅವರು ಅವತ್ತು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದೊಳಗೆ ಅಜಿತ್ ಪವಾರ್ ಅವರು ಸಹಿತ ಆ ಕೆಲಸ ಆಗೋದಕ್ಕೆ, ಯಾಕಂದರೆ ನಮ್ಮದು ಆಗಲೇ ಅವಾರ್ಡ್ ಟೈಮ್ ಮುಗಿದು ಹೋಗಿತ್ತು. ಆದಾಗ್ಯೂ ನಮ್ಮ ಕರ್ನಾಟಕದ ಆ ನಿಲುವಿಗೆ ಅನುಕೂಲಕರವಾದ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದನ್ನು ಸಹಿತ ನೆನಪು ಮಾಡ್ಕೋತೀನಿ. ಅಂತ ಒಬ್ಬ ಎಸ್ಪೆಷಲಿ ಅವರು ಹಣಕಾಸು ಸಚಿವರಾಗಿ ಬಡ್ಜೆಟನ್ನು ಮಂಡಿಸಿರುವಂಥದ್ದು, ಅವರ ವಿಶೇಷ ಆದ್ಯತೆ ಆದಂಥ ಗ್ರಾಮೀಣಾಭಿವೃದ್ಧಿ ಮತ್ತು ನೀರಾವರಿ ಯೋಜನೆಗಳಿಗೆ ಅವರು ಪ್ರಮುಖ ಆದ್ಯತೆಯನ್ನು ಕೊಟ್ಟಂಥವರು. ಕೈಗಾರಿಕೆ ಮೂಲಸೌಕರ್ಯ, ನಗರಾಭಿವೃದ್ಧಿ ಬಗ್ಗೆ ಭಾಳ ಆಸಕ್ತಿ ಇದ್ದಂಥ ಮಹಾನ್ ವ್ಯಕ್ತಿ. ಅವರ ಮಹಾರಾಷ್ಟ್ರ ರಾಜ್ಯದ ಉಪಮುಖ್ಯಮಂತ್ರಿಗಳು ಅವರು ವಿಮಾನ ದುರಂತಕ್ಕೆ ಈಡಾಗಿ ಸಾವನ್ನಪ್ಪಿದ್ದಾರೆ. ಇದು ಬಹಳ ನೋವಿನ ಸಂಗತಿ. ಅಜಿತ್ ಪವಾರ್ ಅವರು ಒಮ್ಮೆ ಸಂಸದರಾಗಿದ್ದರು, ಅನೇಕ ಸಾರಿ ಶಾಸಕರಾಗಿದ್ದರು, ಮಂತ್ರಿಯಾಗಿದ್ದರು, ಉಪಮುಖ್ಯಮಂತ್ರಿಯಾಗಿದ್ದರು. ನಾನು ಒಂದು ಸಾರಿ ಬಾರಾಮತಿಗೆ ಹೋಗಿದ್ದೆ. ಅವರು MLA ಆಗಿದ್ದಾಗ, ವಿರೋಧ ಪಕ್ಷದಲ್ಲಿದ್ದಾಗ ಹೋಗಿದ್ದೆ. ನಾನು ಶರದ್ ಪವಾರ್ ಅವರು ಕರ್ಕೊಂಡು ಹೋಗಿದ್ದೆ. ಬಹಳ ಪಾಪ್ಯುಲರ್ ಆಗಿದ್ದರು ಅಲ್ಲಿ. ಅವರು ಸತ್ತಿರ್ತಕ್ಕಂಥದ್ದು ಬಹಳ ಈ ರಾಷ್ಟ್ರಕ್ಕೆ ನಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತಿದ್ದೇನೆ. ಸೊ ಇವತ್ತು ಅವರು ನಮ್ಮಿಂದ ದೂರ ಆಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರೆಲ್ಲ ಕುಟುಂಬದ ಅನ್ಯಾಯಿಗಳಿಗೆಲ್ಲ ಏನು ಆ ದುಃಖವನ್ನು ಭರಿಸುವಂಥ ಶಕ್ತಿ ಸಿಗಲಿ. ಜೊತೆಗೆ ಇಲ್ಲೂ ಕೂಡ ಅವ್ರ ಕುಟುಂಬದವರು ನಮ್ಮ ಬೆಂಗಳೂರಿನಲ್ಲೂ ಕೂಡ ನಂಟಸ್ತನ ಬೆಳೆಸಿದ್ದಾರೆ. ನಿನ್ನೆ ತಾನೇ ಅವ್ರು ಬೀಗರನ್ನು ಭೇಟಿ ಮಾಡಿದ್ದಾರೆ ರಾತ್ರಿ, ನನಗೆ ಗೊತ್ತಿಲ್ಲ. ಮಹಾರಾಷ್ಟ್ರದ ರಾಜಕಾರಣಕ್ಕೆ, ಮಹಾರಾಷ್ಟ್ರದ ಅಭಿವೃದ್ಧಿಗೆ, ಮಹಾರಾಷ್ಟ್ರದ NDAಗೆ ಭಾಳ ದೊಡ್ಡ ನಷ್ಟ ಆಗಿದೆ ಅಂತ ಹೇಳಕ್ಕೆ ಇಚ್ಛಪಡ್ತೇನೆ. ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ನಾನು. ಹಿಂದೆಲ್ಲ ಅವರು ಶರದ್ ಪವಾರ್ ಜೊತೆಗೆ
ಭೇಟಿ ಆಗ್ತಿದ್ರು, ನಮ್ಮ ಮನೆಗೆ ಬರ್ತಿದ್ರು. ಅಲ್ಲಿಂದ ಪ್ರಾರಂಭವಾಗಿ NDA ಸೇರಿದ ಮೇಲೆ ಸ್ವಲ್ಪ ಹೆಚ್ಚಿನ ಒಡನಾಟ ಆಗಿತ್ತು. ಶರದ್ ಪವಾರ್ ಅವರ ಹುಟ್ಟಿದಬ್ಬ ದಿವಸ ಆವತ್ತು ಕೂಡ ನನಗೆ ಭೇಟಿಯಾಗಿದ್ದರು. ಒಬ್ಬ ಒಳ್ಳೆಯ ಆಡಳಿತಗಾರ, ಹಲವಾರು ರಾಜಕೀಯ ಸವಾಲುಗಳನ್ನು ಏರುಪೇರುಗಳನ್ನು ಎದುರಿಸಿ ಈಗ ಒಂದು ಸ್ಥಿರತೆಗೆ ಬಂದಿದ್ದರು. ಅವ್ರ ನೇತೃತ್ವದಲ್ಲಿ 40ಕ್ಕಿಂತ ಹೆಚ್ಚು MLAಗಳು ಆರಿಸಿ ಬಂದಿದ್ದರು. NDA ಒಬ್ಬ ಪ್ರಬಲ ಸದಸ್ಯರಾಗಿದ್ದರು, ಉಪಮುಖ್ಯಮಂತ್ರಿಗಳಾಗಿದ್ದರು. ಅವರ ಒಂದು ನಷ್ಟ ಮಹಾರಾಷ್ಟ್ರದ ರಾಜಕಾರಣದ ಒಂದು ಪುಣೆ ಮತ್ತು ಬಾರಾಮತಿಯ ಸುತ್ತಲಿರುವಂಥ ರಾಜಕಾರಣ ದಿಕ್ಕು ಇನ್ನು ಮುಂದೆ ಯಾವ ರೀತಿ ಇರ್ತದೆ ಅನ್ನೋದನ್ನು ನೋಡುವಂಥದ್ದು ಕುತೂಹಲ. ನಮ್ಮ ದೇಶದಲ್ಲಿ ಯುವಕರಲ್ಲಿ ಅತಿ ಮುಖಂಡತ್ವ ಹೊಂದಿರುವ ಒಬ್ಬ ವ್ಯಕ್ತಿ ಅಂದರೆ ಅಜಿತ್ ಪವಾರ್ ಅವರು. ಅಜಿತ್ ಪವಾರ್ ಅವರು ಶರದ್ ಪವಾರ್ಕ್ಕಿಂತನೂ ಭಾಳಷ್ಟು ಪಾಪ್ಯುಲರ್ ಇದ್ರು. ಯಾಕಂದ್ರೆ ಮಾತಾಡಿದಂಗೆ ನಡೀತಿದ್ರು, ಬಡವ್ರ ಜನರು ಕೆಲಸ ಮಾಡ್ತಿದ್ದರು. ಅದಕ್ಕೆ ಇವತ್ತು ಅವರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆಗಿ, ಆ್ಯಕ್ಚುಲಿ ಅವ್ರು ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಆದರೆ ದುರ್ದೈವ ಅವರು ಆಗಲಿಕ್ಕೆ ಆಗಲಿಲ್ಲ. ನಮ್ಮನ್ನು ಬಿಟ್ಟು ಹೋದದ್ದು ಭಾಳಷ್ಟು ದುಃಖ. ಅದೇ ಹೇಳಕ್ಕಂತೀನಿ, ಒಬ್ಬ ಲೀಡರ್ ಆಗಬೇಕಾದ್ರೆ ಭಾಳಷ್ಟು ಅವನು ತ್ಯಾಗ ಮಾಡಬೇಕಾಗ್ತದೆ. ಅನ್ನಿಸ್ತದೆ ರಾಜಕೀಯವಾಗಿ ನಾವು ಲೀಡರ್ ಆಗೋರು ನಮ್ಗೆ ಈಜಿ ಇರ್ತದೆ, ಹಾಗಿಲ್ಲ. ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ರಲ್ಲ, DK ಶಿವಕುಮಾರ್ ಅವರು, ರಾಜಕಾರಣಿಗಳು ಹುಷಾರಾಗಿರಬೇಕು ಅಂತ. ಅಫ್ಕೋರ್ಸ್ ತುಂಬ ಹುಷಾರಾಗಿರಬೇಕು. ಲಾಸ್ಟ್ ಎಲೆಕ್ಷನ್ ಟೈಮ್ನಲ್ಲಿ ಅವರು ಹೋಗ್ತಾ ಇದ್ದ ಹೆಲಿಕಾಪ್ಟರ್ಗೆ ಹದ್ದು ಬಂದು ಬಡೀತಲ್ಲ. ಎಂಥವ್ರಿಗಾದರೂ ಜೈನಮ ಪಾರ್ವತಿಪತಿ ಅನ್ನಬೇಕು ಅನಿಸ್ಬಿಡುತ್ತೆ. ಅಂಥ ಇನ್ಸಿಡೆಂಟ್ ಅದು, ಹದ್ದು ಬಂದು ಬಡ್ದಿತ್ತು ಅವ್ರ ಹೆಲಿಕಾಪ್ಟರ್ಗೆ. ಹಾಗೆ ಮುಖ್ಯಮಂತ್ರಿಗಳು ಕೂಡ ಹೆಲಿಕಾಪ್ಟರ್ ವಿಮಾನ ಬಳಸೋದು ಜಾಸ್ತಿ. ಇಲ್ಲಿಂದ ತುಮಕೂರಿಗೆ ಹೋಗ್ಬೇಕಂದ್ರೆ ಹೆಲಿಕಾಪ್ಟರ್ ಹತ್ತಾರೆ, ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕಂದ್ರೆ ಹೆಲಿಕಾಪ್ಟರ್ ಹತ್ತಾರೆ. ಹುಷಾರಾಗಿರಿ ಅಷ್ಟೇ. ಪೈಲಟ್ಗಳ ಮಾತು ಕೇಳಿ, ಅವರು ಹ್ಞೂ ಅಂದರೆ ಹ್ಞೂ, ಹ್ಞೂ ಅಂದರೆ ಹ್ಞೂ. ನಿಮಗೇನು ರೀ ಝೀರೋ ಟ್ರಾಫಿಕಲ್ಲಿ ಕರ್ಕೊಂಡು ಹೋಗ್ತಾರೆ, ನಮ್ಮಂಗೆ ಸಿಗ್ನಲಲ್ಲಿ ನಿಂತ್ಕೋಬೇಕು ಅಂತಲೂ ಇರೋದಿಲ್ಲ. ಸಾಧ್ಯ ಆದಷ್ಟು ರೋಡ್ ಜರ್ನಿ ಒಳ್ಳೆಯದು. ಏನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.